ವಾಕ್ ಸ್ವಾತಂತ್ರ್ಯ, ನಾನಿಲ್ಲಿ ನಿಂತಿದ್ದೀನಿ, ಖಂಡಿತವಾಗಿಯೂ ನನಗೆ ವಾಕ್ ಸ್ವಾತಂತ್ರ್ಯ ಇದೆಯಾ ಅಂತ ಕೇಳಿದ್ರೆ ನನಗೆ ವಾಕ್ ಸ್ವಾತಂತ್ರ್ಯ ಇಲ್ಲ. ಕಾರಣ ನನ್ನ ಸುತ್ತ KCSR ಇದೆ. KCSR ಇದೆ. KCSR, ನಾನೊಬ್ಬ ರಾಜ್ಯ ಸರ್ಕಾರಿ ನೌಕರ. ನನಗೆ ಈಗ ಅನ್ನಿಸಿದ್ದನ್ನ ಏನಾದರೂ ಒಂದನ್ನ ಅತ್ಯಂತ ಪಾರದರ್ಶಕವಾಗಿ ನನ್ನ ಓದಿನ ಹಿನ್ನೆಲೆ ಅಥವಾ ನನ್ನ ಅನುಭವದ ಹಿನ್ನೆಲೆಯಲ್ಲಿ ಮಾತನಾಡುವ ಸ್ವಾತಂತ್ರ್ಯ ಇದೆಯಾ ಅಂತ ಹೇಳಿದ್ರೆ ನನ್ನ ಪ್ರಕಾರ ಖಂಡಿತ ಇಲ್ಲ ಅಂತ. ಇದು ನನ್ನ ಮಿತಿನೂ ಇರಬಹುದು. ಕಾರಣ ಆ KCSR ಅನ್ನೋದು ಒಂದು ಸಂಸ್ಕೃತಿ, ಅದರ ಮೇಲೆ ಯಾಜಮಾನಿಕೆ ಸಂಸ್ಕೃತಿ ಇದೆ. ಏನು ಬೇಡರಿ, ನಮ್ಮ ವಿಧಾನಸೌಧದಲ್ಲಿ ಪ್ರಮಾಣ ವಚನ ಆದ ತಕ್ಷಣನೇ ಕ್ಯಾಬಿನೆಟ್ ಮೀಟಿಂಗ್ ಆಗಬೇಕು. ಕ್ಯಾಬಿನೆಟ್ ಮೀಟಿಂಗ್ ಆದ ತಕ್ಷಣನೇ ಅಲ್ಲಿ ಯಾರೇ XYZ ಮುಖ್ಯಮಂತ್ರಿ ಆದ ತಕ್ಷಣನೇ ಅವ್ರ ಕೆಲಸ ಶುರು ಮಾಡಬೇಕು. ನೀವು 1947ರಿಂದ ಇಲ್ಲಿವರೆಗೆ ನಮ್ಮಲ್ಲಿ ಅಲ್ಲಿ ಪ್ರಭುತ್ವವನ್ನ ಹಿಡಿದಿರೋರು ಪ್ರಮಾಣ ವಚನ ಸ್ವೀಕರಿಸಿದ 2-3 ದಿವಸ ವಿಧಾನಸೌಧವನ್ನ ಬಿಟ್ಟು ಫಸ್ಟ್ ಸಿದ್ಧಗಂಗಾ ಮಠ, ಆಮೇಲೆ ಇನ್ನೊಂದು ಮಠ, ಆಮೇಲೆ XYZ ಪ್ರಭುತ್ವವನ್ನು ನಿಯಂತ್ರಿಸುತ್ತಿರುವುದು ಸಂಸ್ಕೃತಿ. ನಾವು ಅದು ಕೋಮುವಾದ ಅಂತಿರೋ, ಜಾತಿ ಅಂತ ಕರಿತೀವೋ ಅಥವಾ ಅದನ್ನೇನಂತ ಕರಿತೀವೋ ಗೊತ್ತಿಲ್ಲ. ಎಲ್ಲಿಯವರೆಗೆ ಈ ಸಂಸ್ಕೃತಿಯ ಬದಲಾಗಬೇಕು, ಕ್ಯಾಬಿನೆಟ್ ಮಿನಿಸ್ಟರ್ ಯಾರಾಗಬೇಕು, ಯಾರಿಗೆ ಯಾವ ಖಾತೆ ಕೊಡಬೇಕು, ಬೆಳಗ್ಗಿಂದ ಸಂಜೆಯವರೆಗೆ ಮಾಧ್ಯಮಗಳಲ್ಲಿ ಬರೋದು ಪ್ಲಸ್ ಅಂತ ಬರುತ್ತೆ, ಆದರೆ ಬೆಳಗ್ಗೆ ಅಲ್ಲಿ ಮೈನಸ್ ಆಗಿರುತ್ತೆ. ಕಾರಣ ಅವೆಲ್ಲವೂ ಕೂಡ ಪ್ರಭುತ್ವದಿಂದ ತೀರ್ಮಾನಿಸಲಾಗುತ್ತಿಲ್ಲ. ಅವುಗಳನ್ನು ತೀರ್ಮಾನಿಸುತ್ತಿರುವುದು ಒಂದು ಸಾಂಸ್ಕೃತಿಕ ಆಧಿಪತ್ಯ ಅಂತ ನಾವೇನು ಕರಿತೀವಿ, ಅದು ಇವತ್ತು ತೀರ್ಮಾನಿಸ್ತಾ ಇದೆ. ಇದನ್ನ ತುಂಬಾ ಸೂಕ್ಷ್ಮವಾಗಿ ನಾವು ಅರ್ಥಬೇಕಿದೆ. ನಮ್ಮ ಹೋರಾಟ ಯಾವುದರ ವಿರುದ್ಧ ಇರಬೇಕಾಗ್ತದೆ ನೋಡಿ. ಅಂಬೇಡ್ಕರ್ ಅನುಭವಿಸಿದ್ದಕ್ಕೆ ಪ್ರತಿಕ್ರಿಯಿಸಿದ ರೀತಿಯಲ್ಲಿ ಅವರ ಕಾಲಮಾನದವರೆಲ್ಲರೂ ಪ್ರತಿಕ್ರಿಯಿಸಿದ್ದಿದ್ರೆ, ಅಂಬೇಡ್ಕರ್ ಒಬ್ಬರು ಪ್ರತಿಕ್ರಿಯಿಸಿದ್ದಕ್ಕೆ ಇವತ್ತು ಮೈಸೂರಿನ ಆರ್ಟ್ ಆಫ್ ದಿ ಸಿಟಿನಲ್ಲಿ ಪುರುಷೋತ್ತಮ್ ಸರ್ ಅವರ ನೇತೃತ್ವದಲ್ಲಿ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಡಕ್ಕಾಗ್ತಾ ಇದೆ. ಅಂಥದ್ದು ಆ ಸಂದರ್ಭದ ಕೋಟ್ಯಾಂತರ ಜನ